ನಮಗಾಗಿ ಮಾಡಬೇಕು, ಇನ್ನೊಬ್ಬರಿಗಾಗಿ ಅಲ್ಲ. ಈ ತರ ಮಾಡೋದ್ರಿಂದ ನಮ್ಮ ಮನಸ್ಸಿನ ಸ್ಥಿತಿ ಸಮಾಧಾನವಾಗಿರ್ತದೆ. ನಮಸ್ಕಾರ, ನಾನು ಸುದರ್ಶನ ಕ್ರಿಯೆ ತುಂಬ ಹೊಸ ಅನುಭವನ ಕೊಡ್ತು. ಮನಸ್ಸು ನನ್ನ ಕಂಟ್ರೋಲಿಗೆ ಸಿಕ್ತು, ಮತ್ತು ನನ್ನ ಮನಸ್ಸು ಫ್ರೀ ಅನಿಸ್ತು. ಮತ್ತು ನನ್ನ ಲಿಸನಿಂಗ್ ಅಂದರೆ ಏನು ಕೇಳೋದು ಇದೆಯಲ್ಲ, ಅದು ಇನ್ನೂ ಸ್ವಲ್ಪ ಇಂಪ್ರೂವ್ ಆಯಿತು. ಮತ್ತು ಮೈಂಡ್ ಫ್ರೆಶ್ ಅನ್ನಿಸ್ತಾ ಇತ್ತು. ಮತ್ತು ನನ್ನ ಬಾಡಿ ಭಾಳ ತುಂಬ ಹಗುರ ಅನ್ನಿಸ್ತಾ ಇದೆ. ಎನರ್ಜಿ ಜಾಸ್ತಿ ಆಗ್ತಾಯಿದೆ. ನನ್ನನ್ನು ನಾನು ಅರ್ಥಕೊಳ್ಳೋಕ್ಕೆ ಸುದರ್ಶನಕ್ಕೆ ತುಂಬ ಉಪಯುಕ್ತವಾದ ಒಂದು ಸಾಧನ ಅಂತ ಅಂದ್ಕೋತೀನಿ. ಬೇರೆಯವರು ಕೂಡ ನಾನು ಇದನ್ನು ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೋತೀನಿ. ಒಳ್ಳೆ ಅದ್ಭುತ. ಏನಂದ್ರೆ ನೀವು ಸ್ಟ್ರೆಸ್ ಇದ್ದಾಗೆ ಹೆಂಗ ಬಾಡಿನ ರಿಲ್ಯಾಕ್ಸೇಷನ್, ಮೈಂಡ್ ರಿಲ್ಯಾಕ್ಸೇಷನ್ ಮಾಡಬೇಕು, ನೆಕ್ಸ್ಟ್ ಲೆವೆಲ್ಗೆ ಹೆಂಗ್ ತಗೊಂಡು ಆ ಸಂದರ್ಭವನ್ನು ಕೆಳಮಟ್ಟದಲ್ಲಿದ್ದಾಗ ಉನ್ನತ ಮಟ್ಟಕ್ಕೆ ಹೆಂಗ್ ತಗೊಂಡು ಹೋಗ್ಬೇಕು, ನಮ್ಮ ಮೈಂಡ್ ರಿಲ್ಯಾಕ್ಸೇಷನ್ ಅದನ್ನೆಲ್ಲ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ನನ್ನ ಹೆಸರು ರವಿಕುಮಾರ್ ಅಂತ. ನಾನು ವಿಜಯನಗರದ ಹೆಡ್ ಆಫ್ ಆಪರೇಷನ್ಸ್. ಏನ್ ಆರ್ಟ್ ಆಫ್ ಲಿವಿಂಗ್ ಏನ್ ನಮ್ಗೆ ಈಗ 3 days ಸೆಷನ್, ನಮ್ಗೊಂದು ಮೆಡಿಟೇಷನ್ ಸೆಷನ್ ಕೊಟ್ಟಿದ್ದಾರೆ. ನನಗೆ ಅದು ಬಹಳ ನನಗೆ ಅಂದ್ರೆ ಕಂಪ್ಲೀಟ್ಲಿ ಮೈಂಡ್ ಏನ್ ರಿಲ್ಯಾಕ್ಸೇಷನ್ ಆಗಿದೆ. ನಮಗೆ ನಾವು ಇನ್ನ ಏನಾದ್ರು ಅಚೀವ್ ಮಾಡುವಂತ ಒಂದು ಆ ಮೈಂಡ್ ಬಂದಿದೆ. ಹಾಗಾಗಿ ನಮ್ಗೆ ಒಂದು ಏನು ನಾನು ಕಂಪ್ಲೀಟ್ ಅಂಡ್ ಬಾಡಿ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಇದನ್ನ ಉತ್ತಮ ರೀತಿಯಲ್ಲಿ ತಗೊಂಡು ಹೋಗ್ತೀನಿ ಅಂತ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ರಾಗಿಣಿ. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತದೆ. 3 ದಿನದ ಸೆಷನ್ ಅಲ್ಲಿ ನನಗೆ ಬಹಳ ಚೇಂಜಸ್ ಅನ್ಕೊಳ್ತೀನಿ. ಅಂದ್ರೆ ನಮ್ಮ ಜೀವನದಲ್ಲಿ ನಮ್ಗೆ ಏನ್ ಮುಖ್ಯ ಅಲ್ಲ, ಹೇಗೆ ಇರ್ಬೇಕು, ನನ್ನ ಒಂದು ಖುಷಿ, ನನ್ನ ನೆಮ್ಮದಿ, ನನಗೋಸ್ಕರ ನನಗೆ ಏನ್ ಬೇಕು ಅನ್ನೋದನ್ನ ಕಂಡುಕೊಂಡಿದ್ದೀನಿ. ಮೈಂಡ್ ಅಲ್ಲಿ ಆಫೀಸ್ ಪ್ರೆಷರ್ ಇರ್ಬೋದು, ಮನೆ ಪ್ರೆಷರ್ ಇರ್ಬೋದು, ಇವೆಲ್ಲ ಅನ್ನೆಸೆಸರಿ ಏನ್ ನನ್ನ ಮೈಂಡ್ ಅಲ್ಲಿ ಒಂದು ಬಿಲ್ಡ್ ಆಗಿತ್ತು, ಅದು ಎಲ್ಲವೂ ಇವತ್ತು ಕ್ಲಿಯರ್ ಆಗಿ ಮನಸ್ಸು ತುಂಬಾ ಹಗುರ ಆಗಿದೆ. ಸೊ ಪ್ರಸಾದ್ ಸರ್ಗೆ ಹಾಗೂ ಟೀಮ್ಗೆ ಧನ್ಯವಾದಗಳು.